ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ವಿನೋದ್ ಚಂದ್ರಾರ್ ಕೊಟ್ಟಂತಹ ದೂರಿನ ಅನ್ವಯ ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ಈಗ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ. ಇವತ್ತು ಮಧ್ಯಾಹ್ನವೇ 7 ಕೋಟಿ 11 ಲಕ್ಷವನ್ನ ದರೋಡೆಕೋರರು ರಾಬರಿ ಮಾಡಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನೋದ್ ಚಂದ್ರಾರ್ ಕೊಟ್ಟಂತಹ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಸಿಎಂಎಸ್ ಏಜೆನ್ಸಿ ಬ್ರಾಂಚ್ ಮ್ಯಾನೇಜರ್ ವಿನೋದ್ ಚಂದ್ರಾರ್ ಕೇಸನ್ನ ದಾಖಲು ಮಾಡಿದ್ದಾರೆ. ಸಿದ್ದಾಪುರ ಪೊಲೀಸರಿಂದ ಈಗ ತನಿಖೆ ನಡೀತಾ ಇದೆ. ತನಿಖೆಗೆ ವಿಶೇಷ ತಂಡವನ್ನ ರಚಿಸಿದ್ದಾರೆ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್. ಯಾಕಂದ್ರೆ ರಾಬರಿ ಮಾಡಿದಂತಹ ಖದೀಮರು ಎಲ್ಲೂ ಕೂಡ ಎಸ್ಕೇಪ್ ಆಗಬಾರದು ಅಂತ ಹೇಳಿ ಈಗ ಎಲ್ಲಾ ಕಡೆಯಲ್ಲೂ ಕೂಡ ಪೊಲೀಸರು ನಾಕಾಬಂದಿಯನ್ನ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ತಮ್ಮ ಒಂದು ಚುರುಕಿನ ಕಾರ್ಯಾಚರಣೆಯನ್ನ ಕೈಗೊಂಡಿದ್ದಾರೆ. ಇನೋವಾ ಕಾರಿನಲ್ಲಿ ಬಂದಂತಹ ಕಿಡಿಗೇಡಿಗಳು ದರೋಡೆಕೋರರು ಇವತ್ತು ಎಟಿಎಂಗೆ ತುಂಬೋದಕ್ಕೆ ತಗೊಂಡು ಹೋಗ್ತಾ ಇದ್ದಂತಹ 7 ಕೋಟಿ 11 ಲಕ್ಷ ರೂಪಾಯಿಯನ್ನ ದರೋಡೆ ಮಾಡಿರ್ತಾರೆ. ಈ ವಾಹನದಲ್ಲಿ ಇದ್ದಂತಹ ಡ್ರೈವರ್, ಇಬ್ಬರು ಗನ್ಮ್ಯಾನ್ ಹಾಗೆ ಹ್ಯಾಂಡ್ಲರ್ ಅನ್ನ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ಈಗ ಸಿಎಂಎಸ್ ಸಿಬ್ಬಂದಿ ಮೇಲೆಯೂ ಕೂಡ ಪೊಲೀಸರು ಅನುಮಾನದ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಪ್ರಕರಣ ಯಾವಾಗ ನಡೀತು ಅಥವಾ ಈ ಘಟನೆ ಯಾವಾಗ ನಡೀತು ಆಗ್ಲೇ ನಮಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಸ್ವತಃ ಡ್ರೈವರ್ ಆಗ್ಲಿ, ಹ್ಯಾಂಡ್ಲರ್ ಆಗ್ಲಿ, ಇಬ್ಬರು ಗನ್ಮ್ಯಾನ್ಗಳಾಗ್ಲಿ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಸಾರ್ವಜನಿಕರು ಕೊಟ್ಟಂತಹ ಮಾಹಿತಿ ಮೇರೆಗೆ ನಾವು ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಅಂತ ಹೇಳಿ ಈ ಒಂದು ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂಎಸ್ ವಾಹನದಲ್ಲಿದ್ದಂತಹ ಡಿವಿಆರ್ ಸಮೇತ ಆರೋಪಿಗಳು ಪರಾರಿಯಾಗಿದ್ದಾರೆ. ಮುಖ ಚಹರೆ ಸಿಗತ್ತೆ ಅಂತ ಡಿವಿಆರ್ ಸಮೇತ ಎಸ್ಕೇಪ್ ಆಗಿದ್ದಾರೆ. ಯಾಕಂದ್ರೆ ಒಂದು ಎಟಿಎಂಗೆ ಹಣ ತುಂಬಬೇಕಾದ್ರೆ ಎಷ್ಟು ಕ್ರಮಗಳನ್ನ ಕೈಗೊಂಡಿರ್ತಾರೆ ಅಥವಾ ಏನೆಲ್ಲ ರೂಲ್ಸ್ಗಳನ್ನ ಫಾಲೋ ಮಾಡಿರ್ತಾರೆ, ಜೊತೆಗೆ ಆ ಒಂದು ವಾಹನಕ್ಕೆ ಎಷ್ಟು ಸಿಬ್ಬಂದಿಯನ್ನ ಕೊಟ್ಟಿರ್ತಾರೆ ರಕ್ಷಣೆಗಾಗಿ ಅನ್ನುವಂಥದ್ದು ಕೂಡ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿಯನ್ನ ಎಟಿಎಂ ಮಷೀನ್ಗೆ ತುಂಬಬೇಕಾದ್ರೆ ಅಲ್ಲಿ ಒಬ್ಬ ಹ್ಯಾಂಡ್ಲರ್ ಇರ್ತಾನೆ, ಜೊತೆಗೆ ಗನ್ಮ್ಯಾನ್ ಕೊಟ್ಟಿರ್ತಾರೆ, ಡ್ರೈವರ್ ಇರ್ತಾರೆ, ಜೊತೆಗೆ ಆ ಒಂದು ಗಾಡಿಯಲ್ಲೂ ಕೂಡ ಸಿಸಿಟಿವಿ ಕ್ಯಾಮ್ರಾಗಳನ್ನ ಅಳವಡಿಸಿರ್ತಾರೆ. ಯಾಕಂದ್ರೆ ಎಷ್ಟೊತ್ತಿಗೆ ಹೋಯ್ತು, ಎಷ್ಟೊತ್ತಿಗೆ ಬಂತು, ಒಳಗೆ ಯಾರು ಬಂದ್ರು, ಹೊರಗೆ ಯಾರು ಹೋದ್ರು, ಎಷ್ಟು ಜನ ಇಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ, ಎಲ್ಲವನ್ನ ಕೂಡ ಪಿನ್ ಟು ಪಿನ್ ಮಾಹಿತಿ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ವಾಹನವನ್ನ ಕ್ರಿಯೇಟ್ ಮಾಡುತ್ತಾರೆ. ಅಂದ್ರೆ ಎಟಿಎಂಗೆ ಹಣ ಹೋಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ಎಲ್ಲವನ್ನ ಚೆಕ್ ಮಾಡಿ ಬಿಟ್ಟಿರ್ತಾರೆ. ಸೊ ಈಗ ದರೋಡೆಕೋರರು ಆ ಡಿವಿಆರ್ ಅನ್ನೇ ತೆಗೆದುಕೊಂಡು ಪರಾರಿ ಆಗ್ಬಿಟ್ಟಿದ್ದಾರೆ. ಅದನ್ನೇನಾದ್ರೂ ಪರಿಶೀಲನೆ ಮಾಡಿದ್ದಲ್ಲಿ ನಮ್ಮ ಮುಖ ಚಹರೆ ಕಾಣುತ್ತೆ ಅಂತ ಹೇಳಿ ದುಡ್ಡು ಜೊತೆಗೆ ಡಿವಿಆರ್ ಸಮೇತ ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಮಧ್ಯಾಹ್ನ ಇವತ್ತು 7 ಕೋಟಿ 11 ಲಕ್ಷ ಮೌಲ್ಯವನ್ನ ದರೋಡೆಕೋರರು ತಗೊಂಡು ಎಸ್ಕೇಪ್ ಆಗಿದ್ದಾರೆ. ಸೊ ಮಧ್ಯಾಹ್ನದಿಂದ ಇಲ್ಲಿವರೆಗೂ ಕೂಡ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ನಡೆಸಿದ್ದಾರೆ ಅಥವಾ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಏನಾದರೂ ಮಾಹಿತಿಗಳು ಲಭ್ಯ ಆಗಿದೆಯಾ? ಸೊ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ, ಇವತ್ತು ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಆಗಿರುವಂಥದ್ದು. ಈ ಒಂದು ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ದಾಖಲಾದಂಥ ಬೆನ್ನಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಸ್ಟೇಷನಲ್ಲೇ ಮೊಕ್ಕ ಮೂಡಿದ್ದಾರೆ, ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ನನ್ನ ಹಿಂಭಾಗದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ನಗರ ಪೊಲೀಸ್ ಆಯುಕ್ತರಂತ ಶ್ರೀಮಂತ್ ಕುಮಾರ್ ಸಿಂಗ್, ಹೆಚ್ಚುವರಿ ಪೊಲೀಸ್ ಕಮಿಷನರ್ ಅಂತ ವಂಶೀಕೃಷ್ಣ ಮತ್ತು ದಕ್ಷಿಣ ವಿಭಾಗದ ಡಿಸಿಪಿ ಆಗಿರುವಂಥ ಲೋಕೇಶ್ ಸೇರಿದಂತೆ ಈ ಒಂದು ದಕ್ಷಿಣ ಭಾಗದ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲೇ ಬೀಡ್ಬಿಟ್ಟಿರುವಂಥದ್ದು. ಒಬ್ಬೊಬ್ಬರು ಒಂದೊಂದು ರೀತಿಯಂತ ಕೆಲಸಗಳನ್ನು ಈಗಾಗಲೇ ಹಿರಿಯ ಅಧಿಕಾರಿಗಳು ವಹಿಸಿಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಸಿಎಂಎಸ್ ವೆಹಿಕಲ್, ಇಲ್ಲಿ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಗುಜರಾತ್ ರಿಜಿಸ್ಟ್ರೇಷನ್ ಈ ಒಂದು ವೆಹಿಕಲ್ ಏನಿದೆ, ಈ ಒಂದು ವೆಹಿಕಲ್ ನಲ್ಲಿರುವಂತಹ ಡಿವಿಆರ್ ಅನ್ನು ಕೂಡ ಈಗಾಗಲೇ ತಗೊಂಡು ಹೋಗಿರುವಂತದ್ರ ಬಗ್ಗೆ ಪೊಲೀಸರ ಪರಿಶೀಲನೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇಲ್ಲೇ ಒಂದು ಸಿಸಿ ಕ್ಯಾಮ್ರಾವು ಕೂಡ ಇರುತ್ತೆ. ಅಂದ್ರೆ ಫ್ರಂಟ್ ಅಲ್ಲಿ ಒಂದು ಸಿಸಿ ಕ್ಯಾಮ್ರಾ ಇರುತ್ತೆ. ಡ್ರೈವರ್ನ ಆಕ್ಟಿವಿಟಿ ಆಗಿರ್ಬೋದು, ಅಲ್ಲಿನ ಗನ್ಮ್ಯಾನ್ನ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಹ್ಯಾಂಡ್ಲರ್ನ ಆಕ್ಟಿವಿಟಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ಒಂದು ಸಿಸಿ ಕ್ಯಾಮ್ರಾ
ಫುಟೇಜ್ ನಲ್ಲಿ ರೆಕಾರ್ಡ್ ಆಗ್ತಿರುತ್ತೆ. ಆದ್ರೆ ಇವತ್ತು ಏನು ಇನ್ಸಿಡೆಂಟ್ ಆಗುತ್ತೆ, 7 ಕೋಟಿ 11 ಲಕ್ಷ ಹಣವನ್ನ ರಾಬ್ರಿ ಮಾಡ್ಕೊಂಡು ಹೋಗ್ತಾರೆ. ರಾಬ್ರಿ ಮಾಡ್ಕೊಂಡು ಹೋದಂತ ರಾಬ್ರಿ ಕೋರರ್ ಏನಿದ್ದಾರೆ ಅವರ ಒಂದು ಮುಖ ಚಹರೆಗಳು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ವೆಹಿಕಲ್ ನಲ್ಲಿರುವಂತಹ DVR ಅನ್ನು ಕೂಡ ಈಗಾಗಲೇ ಆ ರಾಬರ್ಸ್ ಎತ್ಕೊಂಡು ಹೋಗಿರುವಂತದ್ರ ಬಗ್ಗೆ ಪೊಲೀಸರಿಗೆ ಗೊತ್ತಾಗಿದೆ. ಸದ್ಯಕ್ಕೆ ಈ ಒಂದು ವೆಹಿಕಲ್ ಅನ್ನು ಕೂಡ ಈಗಾಗಲೇ ತಗೊಂಡು ಬಂದು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ನ ಮುಂಭಾಗದಲ್ಲಿ ಇಟ್ಕೊಂಡಿದ್ದಾರೆ. ಯಾಕಂದ್ರೆ FSL ಟೀಮ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಪರಿಶೀಲನೆ ಆದಂತ ಬಳಿಕ ಈಗಾಗಲೇ ವೆಹಿಕಲ್ ಅನ್ನ ಸೀಸ್ ಮಾಡಿಕೊಂಡು ಸ್ಟೇಷನ್ ನ ಮುಂಭಾಗದಲ್ಲಿ ಇಟ್ಟಿದ್ದಾರೆ. ಮತ್ತೊಂದು ಕಡೆಯೂ ಕೂಡ ಅಷ್ಟೇ ಈ ಒಂದು ಪ್ರಕರಣವನ್ನು ಪೊಲೀಸರು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥದ್ದು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಆಗುತ್ತೆ ಅಂತಂದ್ರೆ ಈ ಪ್ರಕರಣ ಎಷ್ಟರ ಮಟ್ಟಿಗೆ ಸೀರಿಯಸ್ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಖುದ್ದಾಗಿ ನಗರ ಪೊಲೀಸ್ ಆಯುಕ್ತರಂತ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಅಷ್ಟೇ ರಾತ್ರಿ 11 ಗಂಟೆ ಆಗಿದೆ, 11 ಗಂಟೆ ಆಗಿದ್ರೂ ಕೂಡ ಅಷ್ಟೇ ಇದೇ ಒಂದು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಮೊಕ್ಕಾಂ ಹೂಡಿದ್ದಾರೆ. ಜೊತೆಗೆ ಹಲವು ವಿಶೇಷ ತಂಡಗಳನ್ನು ರಚನೆ ಮಾಡಿರುವಂಥದ್ದು. ಕೇವಲ ದಕ್ಷಿಣ ವಿಭಾಗದ ಪೊಲೀಸರು ಅಷ್ಟೇ ಅಲ್ಲದೆ ಬೆಂಗಳೂರು ನಗರದಲ್ಲಿರುವಂಥ ಎಲ್ಲಾ ಪೊಲೀಸ್ ಸ್ಟಾಫ್ನನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡಿರುವಂಥದ್ದು. ಯಾಕಂದ್ರೆ ಆ ವೆಹಿಕಲ್ ಏನಿತ್ತು ಇನೋವಾ ವೆಹಿಕಲ್ಲು ರಾಬ್ರಿ ಮಾಡ್ಕೊಂಡಿದ್ದಾದಂಥ ಬಳಿಕ ಹಣದ ಸಮೇತವಾಗಿ ಭಟ್ರಳ್ಳಿ ಸಿಗ್ನಲ್ ವರೆಗೂ ಕೂಡ ಹೋಗಿರುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆ ಭಟ್ರಳ್ಳಿ ಸಿಗ್ನಲ್ ಇಂದ ಬೈರತಿ ಕಡೆಗೆ ಹೋಗಿರುವಂಥದ್ರ ಬಗ್ಗೆ ಕೂಡ ಅಷ್ಟೇ ಒಂದಷ್ಟು ಫುಟೇಜ್ ರೆಕಾರ್ಡ್ ಆಗಿದೆ. ಬಿಟ್ರೆ ಅಲ್ಲಿಂದ ವೆಹಿಕಲ್ ಎಲ್ಲೋಯ್ತು ಅನ್ನುವಂಥದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಅಷ್ಟೇ ಪೊಲೀಸರಿಗೆ ಮಾಹಿತಿ ಸಿಕ್ಕಿಲ್ಲ. ಇದೇ ಕಾರಣಕ್ಕೋಸ್ಕರನೇ ಬೆಂಗಳೂರು ನಗರದಲ್ಲಿರುವಂಥ ಎಲ್ಲಾ ಪೊಲೀಸ್ ಸ್ಟೇಷನ್ ಅದರಲ್ಲೂ ಕೂಡ ಅಷ್ಟೇ ಈ ಹಿಂದೆ ಕ್ರೈಮ್ನ ಕೇಸ್ಗಳಂತ ಬಂದಂಥ ವೇಳೆಯಲ್ಲಿ ಯಾವೆಲ್ಲ ಸ್ಟಾಫ್ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಕೇಸನ್ನು ತುಂಬಾ ಚೆನ್ನಾಗಿ ಕ್ರ್ಯಾಕ್ ಮಾಡಿದ್ರು ಅಂತ ಸಿಬ್ಬಂದಿಯವರನ್ನು ಕೂಡ ಇವತ್ತು ಬಳಕೆಯನ್ನು ಮಾಡ್ಕೊಳ್ತಿರುವಂಥದ್ದು. ಅದರಲ್ಲೂ ಕೂಡ ಅಷ್ಟೇ KR ಪುರಂ ಭಾಗದಲ್ಲಿರುವಂತಹ ಪ್ರತಿಯೊಂದು ರೋಡ್ಗಳಲ್ಲಿನ CC ಕ್ಯಾಮ್ರಾ ಫುಟೇಜ್ ಅನ್ನು ಕೂಡ ಈಗಾಗಲೇ ಚೆಕ್ ಮಾಡುವಂತೆ ನಗರ ಪೊಲೀಸ್ ಆಯುಕ್ತರು ಕೂಡ ಅಷ್ಟೇ ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ ಈಗಾಗಲೇ KR ಪುರಂ ಆಗಿರ್ಬೋದು ಮತ್ತು ಬೈರತಿ ಭಾಗದಲ್ಲಿರುವಂತಹ ನಿರ್ಜನ ಪ್ರದೇಶ ಆಗಿರ್ಬೋದು ಅಥವಾ ಒಂದಷ್ಟು ಪೊದೆಗಳಾಗಿರ್ಬೋದು ಮತ್ತು ಇನ್ನೊಂದಷ್ಟು ರೋಡ್ಗಳಾಗಿರ್ಬೋದು ಇಲ್ಲೇನಾದರೂ ವೆಹಿಕಲ್ ಅನ್ನು ನಿಲ್ಲಿಸಿ ಬೇರೆ ಒಂದು ವೆಹಿಕಲ್ನಲ್ಲಿ ಎಸ್ಕೇಪ್ ಆದ್ರ ಅನ್ನುವಂಥ ವಿಚಾರವಾಗಿ ಕೂಡ ಈಗಾಗಲೇ ಪರಿಶೀಲನೆ ಕಾರ್ಯಗಳು ಭರದಿಂದ ಸಾಗ್ತಾ ಇರುವಂಥದ್ದು. ಆದರೆ ಒಂದಂತೂ ಕ್ಲಿಯರ್ ಕಟ್ ಆಗಿ ಮಧ್ಯಾಹ್ನ ಇನ್ಸಿಡೆಂಟ್ ಆಗಿದೆ. ರಾತ್ರಿ 11 ಗಂಟೆ ವೇಳೆಗೆ ಗೊತ್ತಾಗಿರುವಂಥದ್ದು ಏನು ಅಂತಂದರೆ ಈ ಒಂದು ಹಣವನ್ನು ತುಂಬಿಕೊಂಡು ಹೋದಂತಹ ವೆಹಿಕಲ್ ಏನಿದೆ ಆ ಒಂದು ವೆಹಿಕಲ್ ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಬೆಂಗಳೂರಿನ ಮೂಲೆಯಲ್ಲೂ ಕೂಡ ಟೋಲ್ ಇರುವಂಥದ್ದು. ಒಂದು ಕಡೆ ಏನಾದರೂ ತಮಿಳುನಾಡು ಭಾಗಕ್ಕೆ ಹೋಗಿರಬೇಕು ಅಂತಂದರೆ ಅತ್ತಿಬೆಲೆ ಟೋಲ್ನಲ್ಲಿ ರೆಕಾರ್ಡ್ ಆಗಬೇಕಾಗಿರುತ್ತೆ. ಒಂದು ಕಡೆ ಆಂಧ್ರ ಅಥವಾ ಈ ಒಂದು ಕೋಲಾರ ಭಾಗಕ್ಕೆ ಹೋಗಬೇಕು ಅಂತಂದರೆ ಹೊಸಕೋಟೆ ಟೋಲ್ನಲ್ಲಿ ಕೂಡ ರೆಕಾರ್ಡ್ ಆಗಬೇಕಾಗಿರುತ್ತೆ. ಅದು ಬಿಟ್ಟೇನಾದರೂ ಇವರು ಬೇರೆ ಭಾಗದಲ್ಲಿ ಹೋಗಬೇಕಂದ್ರೂ ಕೂಡ ಅಷ್ಟೇ ನೆಲಮಂಗಲ ಟೋಲ್ನಲ್ಲೂ ಕೂಡ ಅಷ್ಟೇ ಗೊತ್ತಾಗಬೇಕಾಗಿರುತ್ತೆ. ಆದರೆ ಯಾವುದೇ ಟೋಲ್ನಲ್ಲೂ ಕೂಡ ಅಷ್ಟೇ ವೆಹಿಕಲ್ ಪಾಸ್ ಆಗಿರುವಂಥದ್ರ ಬಗ್ಗೆ ಇನ್ನೂ ಕೂಡ ಫೂಟೇಜಸ್ ಸಿಕ್ಕಿಲ್ಲ. ಜೊತೆಗೆ ಪೊಲೀಸರು ಕೂಡ ಅಷ್ಟೇ ಈ ಒಂದು ರಾಬ್ರಿ ಆಯಿತು ಅನ್ನೋಂಥ ವಿಚಾರ ತಿಳ್ಕೊಂಡಿದ್ದಂಥ ತಕ್ಷಣ ಎಲ್ಲ ಟೋಲ್ಗಳಲ್ಲಿ ಕೂಡ ಅಷ್ಟೇ ಸ್ಟಾಫ್ನನ್ನು ಕೂಡ ನಿಯೋಜನೆಯನ್ನು ಮಾಡಿದರು. ಆದರೆ ಪೊಲೀಸರು ಹೇಳುವಂತಹ ಮಾಹಿತಿಯ ಪ್ರಕಾರವಾಗಿ ಭಟ್ರಳ್ಳಿ ಸಿಗ್ನಲ್ ಅಂದರೆ KR ಪುರಂ ಬಿಟ್ಟು ಮುಂದೆ ಒಂದು 2-3 ಕಿಲೋಮೀಟರ್ ಹೋದಂತಹ ವೇಳೆಯಲ್ಲಿ ವೆಹಿಕಲ್ ಅಲ್ಲಿನ ಒಂದು CCTV ಫುಟೇಜಲ್ಲಿ ರೆಕಾರ್ಡ್ ಆಗಿರುವಂಥ ಬಿಟ್ರೆ ಅಲ್ಲಿಂದ ಮುಂದ್ಗಡೆ ಅಲ್ಲಿಂದ 6-7 ಕಿಲೋಮೀಟರ್ ಹೋದ್ರೆ ಹೊಸಕೋಟೆ ಟೋಲ್ ಬರುತ್ತೆ. ಆ ಒಂದು ಟೋಲ್ನ ಪಾಸ್ ಆಗಿರುವಂತಹ ಅದರ ಬಗ್ಗೆ ಯಾವುದೇ ರೀತಿಯಂತ ಫುಟೇಜ್ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರಿಗಿರುವಂತಹ ಮೇನ್ ಅನುಮಾನ ಏನು ಅಂತಂದ್ರೆ KR ಪುರಂನ ಭಾಗದಲ್ಲಿ ಎಲ್ಲೋ ಆ ಒಂದು ವೆಹಿಕಲ್ ಹೈಡ್ ಮಾಡಿರುವಂತಹ ಸಾಧ್ಯತೆ ಇರುವಂತಹ ನಿಟ್ಟಿನಲ್ಲಿ ಈಗಾಗಲೇ KR ಪುರಂ ಸುತ್ತಮುತ್ತಲೂ ಕೂಡ ಪೊಲೀಸರ ಹುಡುಕಾಟ ಆರಂಭ ಆಗಿರುವಂಥದ್ದು. ಅದರಲ್ಲೂ ಕೂಡ ಪೂರ್ವ ವಿಭಾಗದ ಪೊಲೀಸ್ ಸ್ಟೇಷನ್ನ ಎಲ್ಲ ಸ್ಟಾಫನ್ನು ಕೂಡ ಅಷ್ಟೇ ತಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ವೆಹಿಕಲ್ಗಳನ್ನು ಚೆಕ್ ಮಾಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಒಂದು ಪರ್ಟಿಕ್ಯುಲರ್ ಆದಂಥ ಇನೋವಾ ವೆಹಿಕಲ್ ಏನಿತ್ತು ಅದು ಕೂಡ ಅಷ್ಟೇ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತಲೂ ಕೂಡ ಅದರ ಮೇಲೆ ಬರ್ಕೊಂಡಿದ್ರು. ಜೊತೆಗೆ ವೈಟ್ ಕಲರ್ ಬೋರ್ಡ್ನ ವೆಹಿಕಲ್ಲು ಆ ಒಂದು ವೆಹಿಕಲ್ ಇರುವಂಥ ನಂಬರ್ ಪ್ಲೇಟನ್ನು ಗಮನಿಸಿದ್ರೆ ಅದು ಒಂದು ಬೇರೆ ಒಂದು ವೆಹಿಕಲ್ನ ನಂಬರ್ ಪ್ಲೇಟನ್ನು ಕೂಡ ಬಳಕೆ ಮಾಡ್ಕೊಳ್ಳುವಂಥದ್ದು ಗೊತ್ತಾಗಿದೆ. ಈ ಕಾರಣಕ್ಕೋಸ್ಕರ ಬಹುತೇಕ ಆ ಒಂದು ವೆಹಿಕಲ್ನ ನಂಬರ್ ಪ್ಲೇಟನ್ನು ಕೂಡ ಅಷ್ಟೇ ಪೊಲೀಸ್ ಹುಡುಕಾಟ ಆರಂಭ ಆದಂತಹ ಬಳಿಕವೂ ಕೂಡ ಚೇಂಜ್ ಮಾಡಿರುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಪರ್ಟಿಕ್ಯುಲರ್ ಅಂತ ಇನೋವಾ ವೆಹಿಕಲ್ ಎಲ್ಲಾದರೂ ನಿಲ್ಲಿಸೋಗಿದ್ರೆ ಆ ಒಂದು ವೆಹಿಕಲ್ನ ಪತ್ತೆ ಮಾಡುವಂತಹದ್ದರ ಜೊತೆಗೆ ಬೇರೆ ಬೇರೆ ರೀತಿಯಂಥ ವೆಹಿಕಲ್ಗಳನ್ನು ಚೇಂಜ್ ಮಾಡ್ಕೊಂಡು ಅವ್ರು ಏನಾದರೂ ಹೋಗಿದ್ದಾರೆ ಅನ್ನೋಂಥದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮೇಯ್ನ್ ಆಗಿ ಈ ಒಂದು CMS ವೆಹಿಕಲ್ ಏನಿತ್ತು ಆ ಒಂದು ವೆಹಿಕಲ್ನಲ್ಲಿ ಇಬ್ಬರು ಇವತ್ತು ಗನ್ಮ್ಯಾನ್ ಇದ್ರು, ಮತ್ತೋರ್ವ ಡ್ರೈವರ್ ಇರ್ತಾನೆ, ಮತ್ತೋರ್ವ ವ್ಯಕ್ತಿ ಹ್ಯಾಂಡ್ಲರ್ ಇರ್ತಾನೆ. ಈ 4 ಜನರನ್ನು ಕೂಡ ಅಷ್ಟೇ ಇದೇ ಒಂದು ಸಿದ್ದಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಎನ್ಕ್ವೈರಿಯನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಡ್ರೈವರ್ನ ಮೇಲೆ ಸಾಕಷ್ಟು ಅನುಮಾನಗಳು ಪೊಲೀಸರಿಗೆ ಮೂಡ್ತಾ ಇರುವಂಥದ್ದು. ಯಾಕಂದರೆ ಈ ಡ್ರೈವರ್ ಏನಿದೆ ಈತ ಮೂಲತಃ ಬಿಹಾರದವನು ಆಗಿದ್ದಂಥ ಕಾರಣಕ್ಕೋಸ್ಕರ ಮತ್ತು ಇವತ್ತಿನ ಘಟನೆ ನಡೆದಂಥ ಸಂದರ್ಭದಲ್ಲಿ ಏನು ರಾಬರ್ಸ್ ಇದ್ರು ಅವರು ಬೇರೆ ಹಿಂದಿ ಭಾಷೆಯಲ್ಲಿ ಮಾತನಾಡ್ತಿದ್ದಂಥ ನಿಟ್ಟಿನಲ್ಲಿ ಬಹುತೇಕ ಈತನಿಗೂ ಅವ್ರಿಗೇನಾದರೂ ಇನ್ವಾಲ್ವ್ಮೆಂಟ್ ಇರಬಹುದಾ ಅನ್ನುವಂಥ ಒಂದು ಅನುಮಾನ ಪೊಲೀಸರಿಗೆ ಮೂಡಿದೆ. ಇದೇ ಕಾರಣಕ್ಕೋಸ್ಕರ ಖುದ್ದಾಗಿ ನಗರ ಪೊಲೀಸ್ ಆಯುಕ್ತರೇ ಇವತ್ತು ಆ ಡ್ರೈವರ್ ಅನ್ನು ಕೂಡ ಅಷ್ಟೇ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ತೀವ್ರ ವಿಚಾರಣೆಗೊಳಪಡಿಸಿರುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ರಾಬರ್ಸ್ನ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಂತ ಮಾಹಿತಿ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಇದೆ. ಆದರೂ ಕೂಡ ಅಷ್ಟೇ ಪೊಲೀಸರು ಬೆಂಗಳೂರು ನಗರದಾದ್ಯಂತ ಅಷ್ಟೇ ಅಲ್ಲದೆ ಬೆಂಗಳೂರಿನ ಹೊರವಲಯದಲ್ಲೂ ಕೂಡ ಅಷ್ಟೇ ಈಗಾಗಲೇ ನಾಕಾಬಂದಿಗಳನ್ನು ಹಾಕೊಂಡು ಹುಡುಕಾಟ ಮಾಡುವಂಥ ಒಂದು ಕೆಲಸವನ್ನ ಮುಂದುವರೆಸಿರುವಂತಹದ್ದು. ಚೈತ್ರ. ಓಕೆ.